ಶಿಕಾರಿಪುರ ಪಟ್ಟಣದ ದೊಡ್ಡಪೇಟೆ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಅಂದರೆ ಮಂಗಳವಾರ ರಾತ್ರಿ 9 ಸುಮಾರಿಗೆ ನಡೆದಂತಹ ಒಂದು ಚಾಕು ಇರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸುಶೀಲ್ ಅವರ ಆರೋಗ್ಯ ಸ್ಥಿರವಾಗಿದ್ದು ಡಾಕ್ಟರ್ ಅಬ್ಸರ್ವೇಷನ್ ನಡೆಸ್ತಿದ್ದಾರೆ. ಮತ್ತೆ ಈಗ ಈ ಒಂದು ಘಟನೆ ಬಗ್ಗೆ ನಾನೀಗ ಶಿಕಾರಿಪುರದಲ್ಲಿ ಈ ಭಾಗದ ಪ್ರಮುಖರಾಗಿರುವಂತಹ ಸಂಸದರಾಗಿರುವಂತಹ ರಾಘವೇಂದ್ರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಘಟನೆ ಕುರಿತಂತೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನಿನ್ನೆ ಒಂದು ಘಟನೆ ಏನು ವಿಶ್ಲೇಷಣೆ ಮಾಡ್ತಾರೆ ಸರ್? ಏನಕ್ಕಾಗಿದೆ ಇದು? ನಾನು ನಿನ್ನೆ ಸಂಜೆ ಪಾರ್ಲಿಮೆಂಟ್ ಸೆಷನ್ ಮುಗಿಸ್ಕೊಂಡು ದೆಹಲಿಯಿಂದ ಹುಬ್ಳಿಗೆ ಬಂದು ಹುಬ್ಳಿಯಿಂದ ಬೈ ರೋಡ್ ಬರ್ತಾ ಇದ್ದೆ. ಸಡನ್ ಆಗಿ ನನಗೆ ಫೋನ್ ಮೆಸೇಜ್ ಬಂತು. ಒಂದು ದಿವಸದಿಂದ ಇಷ್ಟು ಮಾತ್ರ ಹೇಳ್ತೀನಿ, ಒಬ್ಬ ಯುವಕ ಸೈಕ್ಲಿಂಗ್ ಮಾಡ್ತಾ ಇರ್ತಾನೆ, ವೀಲಿಂಗ್ ಮಾಡ್ತಾ ಇರ್ತಾನೆ ಆ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ. ಅವಾಗ ಸುಶೀಲ್ ಅಂತ ಒಬ್ಬ ಹುಡುಗ, ಹಿಂದೂ ಹುಡುಗ ಬಂದು, ನೋಡಪ್ಪ ಇಲ್ಲಿ ಮಕ್ಕಳು ಮರಿ ಎದುರು ಬದು ಓಡಾಡ್ತಿರ್ತಾರಪ್ಪ, ಈ ಥರ ಈ ರೋಡಲ್ಲೆಲ್ಲ ಹಂಗೆ ಮಾಡ್ಲಿಕ್ಕೆ ಹೋಗ್ಬಿಡ ಅಂತ ಹೇಳ್ದಂಗೆ. ಅದ್ರ ವಾಪಸ್ ಹೋಗಿ ರಾತ್ರಿ 9-9:30 ಕಾಯ್ದು ಸುಶೀಲ್ ವಾಕ್ ಹೋಗ್ಬೇಕಾದಾಗ 4 ಜನ ಬಂದು ಅಟ್ಯಾಕ್ ಮಾಡೋಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಸುಶೀಲ್ ಅಟ್ಯಾಕ್ ಮಾಡಿದ ಇನ್ನೊಂದು ದೇವ್ರ ದಯಿಂದ ಇವತ್ತು ಸುಶೀಲ್ಗೆ ಅಟ್ಯಾಕ್ ಮಾಡಿದ್ರು ಯಾರು, ಸೌನಾಜ್ ಅಂತ ಹೇಳಿ, ಸೌನಾಜ್ ಅಂಡ್ ಮುಬಾರಕ್ ಇವರು ನಡ್ಕೊಂಡಿದ್ದಾರೆ. ಇನ್ನು ಬೇಸಿನ್ ಅಂಡ್ ಗೌಸ್ ಅಂತೇಳಿ ಇವರಿಬ್ಬರು ಕೂಡ ಅಬ್ಸ್ಕಾಂಡ್ ಆಗಿದ್ದಾರೆ. ನಂದೇನು ಅಂದರೆ ಇಲ್ಲಿ ಇವರ ಮನಸ್ಥಿತಿ ಅಂದರೆ ಅಂಥ ಸಣ್ಣ ವಯಸ್ಸಲ್ಲೂ ಕೂಡ ಅಂಥ ಯುವಕರಿಗೆ ಇಂಥ ಸಣ್ಣ ಸಣ್ಣ ಒಂದು ವಿಚಾರದಲ್ಲೂ ಕೂಡ ಇವರು ಸ್ಯಾಡಿಸ್ಟ್ ಆಗ್ತಾರೆ, ಬಂದು ಅಟ್ಯಾಕ್ ಮಾಡೋವಂಥ ಒಂದು ಪ್ರಯತ್ನ ನಡೆಯುತ್ತೆ. ಅವರೇನೋ ಗಾಂಜಾನ ಸೇವನೆ ಮಾಡಿದ್ರ ಚರ್ಚೆ ಆಗ್ತಾ ಇದೆ ಪಕ್ಕದಲ್ಲಿ. ಯಾಕಂದರೆ ಈ ರೀತಿ ಯಾವುದೇ ಒಬ್ಬ ನಾರ್ಮಲ್ ಮನುಷ್ಯ ಎಷ್ಟೇ ಕುಡಿದಿದ್ರು ಕೂಡ ಮನೇಲಿ ಮಲಗಬೇಕು. ಅಂದರೆ ಈ ರೀತಿ ಏಕಾಏಕಿ ಒಬ್ಬ ಕಾರ್ಯಕರ್ತ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಬರ್ತಾ ಬರ್ತಾ ಅವ್ರ ಮನಸ್ಥಿತಿ ಯಾವ ರೀತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಗೆ ನಾನು ರಾಜಕಾರಣ ಮಾಡೋಕ್ಕೆ ನಾನು ಇಷ್ಟಪಡಲ್ಲ, ಆದರೆ ನಮ್ಮ ಇವತ್ತಿನ ಒಂದು ಸರ್ಕಾರದ ತುಷ್ಟೀಕರಣ ನೀತಿ, ಅಲ್ಪಸಂಖ್ಯಾತರ ನ್ಯಾಯ ಸಿಗಬೇಕು, ಅವರಿಗೆ ಸವಲತ್ತು ಸಿಗಬೇಕು, ಆದರೆ ವೋಟ್ ಬ್ಯಾಂಕಿಗೋಸ್ಕರ ತುಷ್ಟೀಕರಣದ ಒಂದು ನೀತಿ ಏನಿದೆ ಅದು ಬರ್ತಾ 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 ಈ ರೀತಿಯಂಥ ಅಲ್ಪಸಂಖ್ಯಾತ ಬಂಧುಗಳ ಮೇಲೆ ಅಲ್ಲಿ ಇರುವಂಥ ಕೆಲವು ಈ ರೀತಿಯಂಥ ಕ್ರಿಮಿನಲ್ಸ್ ಏನಿದ್ದಾರೆ ಅವರ ಮನಸ್ಥಿತಿ ಏನಾಗ್ತಾ ಇದೆ ಅಂದರೆ ಸರ್ಕಾರ ನಮ್ಮ ಪರವಾಗಿದೆ. ಯಾಕಂದ್ರೆ ಇದೆಲ್ಲ ಸರ್ಕಾರಗಳು ಬದಲಾವಣೆ ಆದ ತಕ್ಷಣ ಈ ರೀತಿಯಂಥ ಘಟನೆಗಳು ಪುನರುತ್ಥಾನ ಎಲ್ಲ ಕಡೆ ಆಗ್ತಾ ಇದೆ. ಹಾಗಾಗಿ ಹಿಂದೆ ಗೌರವಾನ್ವಿತ ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಒಂದು ಅವಧಿಯ ಸಂದರ್ಭದಲ್ಲೂ ಕೂಡ ಏನೇನು ಘಟನೆಗಳು ಆಯಿತು, ಎಂತೆಂಥ ಕಾರ್ಯಕರ್ತರು ಮರ್ಡರ್ ಆಯಿತು, ಇದೆಲ್ಲದೂ ಕೂಡ ಗೊತ್ತಿದೆ. ನಂದು ಈ ಸಂದರ್ಭ ಇಷ್ಟೇ ವಿನಂತಿ, ಇಲ್ಲಿ ನಮ್ಮ ಸುಶೀಲ್ ಮೇಲೆ ನಮ್ಮ ಕಾಲೇಜು ಒಬ್ಬ ಕಂಪ್ಯೂಟರ್ ಟೀಚಿಂಗ್ ಫ್ಯಾಕಲ್ಟಿನೂ ಕೂಡ ಹೌದು ಸುಶೀಲ್ ಅವರು. ಈ ರೀತಿ ಅಂತ ಒಂದು ಮಾನಸಿಕ ಅಲ್ಲ, ದೇವ್ರದಿಂದ ಬಚಾವಾಗಿದ್ದಾರೆ, ಜೀವ ಉಳಿದಿದೆ, ಅದೇ ನಮಗೆ ತೃಪ್ತಿ ತರುವಂಥ ಒಂದು ವಿಚಾರ. ಆದರೆ ಈ ರೀತಿಯಂಥ ಒಂದು ಮನಸ್ಥಿತಿಯನ್ನು ಆದಷ್ಟು ಬೇಗ, ಯಾಕೆಂದರೆ ಕಟ್ಟಾಕುವಂಥ ಒಂದು ಕೆಲಸವನ್ನು ಮಾಡಲಿಲ್ಲ ಇವತ್ತಿನ ಪೊಲೀಸ್ ಇಲಾಖೆ, ಇವತ್ತಿನ ಸರ್ಕಾರ, ಮತ್ತು ಸರಿಯಾದ ರೀತಿಯಂಥ ಶಿಕ್ಷೆಗೆ ಒಳಪಡಿಸಲಿಲ್ಲ ಅಂದರೆ ಇದು ಈ ರೀತಿಯಂಥ ಪುನರುತ್ಥಾನ ಆಗ್ತಾನೆ ಇರುತ್ತೆ. ಸರ್, ಈಗ ಹೇಳಿ ನೀವು ಸರ್ಕಾರ ಬದಲಾದಾಗ ಈ ಥರದ್ದು ಮತ್ತೆ ಈ ಥರ ಆಕ್ಟಿವಿಟಿಗಳು ಶುರು ಆಗುತ್ತೆ ಅಂದರೆ ಕಾನೂನು ಸುವ್ಯವಸ್ಥೆ ಶಿಕಾರಿಪುರದಲ್ಲಿ ಹದಗೆಡ್ತಿದೆ ಅಂತ ಅನ್ಸುತ್ತೆ ಸರ್? ಪೊಲೀಸರಿಗೆ ಭಯ ಇಲ್ಲದೆ ಈ ಥರದ್ದು ನಡೀತಾ ಇದೆ ಘಟನೆ ಅಂತ? ನಾನು ಈ ಘಟನೆ ಶಿಕಾರಿಪುರಕ್ಕೆ ಸೀಮಿತವಾಗಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಸರ್. ಯಾಕೆಂದರೆ ಈ ರೀತಿಯಂಥ ಘಟನೆ ಸಾಕಷ್ಟು ನಮ್ಮ ಕಣ್ಮುಂದೆ ರಾಜ್ಯದಲ್ಲಿ ಅವಾಗವಾಗ ಆಗ್ತಾನೆ ಬಂದಿದೆ. ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇವತ್ತು ಸರ್ಕಾರ ಸವಲತ್ತು ಸಿಗಬೇಕು, ಅವರಿಗೆ ಸರ್ಕಾರದ ಯೋಜನೆಗಳು ಸಿಗಬೇಕು, ನಾವೆಲ್ಲರೂ ಒಟ್ಟಾಗಿ ಬಾಳುವಂಥ ಒಂದು ರಾಷ್ಟ್ರ ಇದು, ಸರ್ವಜನಾಂಗದ ರಾಷ್ಟ್ರ. ಆದರೆ ಆ ಒಂದು ತುಷ್ಟೀಕರಣ ಓಟಿಗೋಸ್ಕರ ಅವರನ್ನು ಮನವೊಲಿಸುವಂಥ ಒಂದು ದಿಕ್ಕಿನಲ್ಲಿ ಹೆಚ್ಚಾದಾಗ ಈ ರೀತಿಯಂಥ ಯುವ ಶಕ್ತಿ ಕ್ರಿಮಿನಲ್ಗಳಾದಾಗ ನಮ್ಮನ್ನು ಹೇಗೋ ಸರ್ಕಾರ ನೋಡ್ಕೊಳುತ್ತೆ ಅನ್ನೋ ಒಂದು ಮನಸ್ಥಿತಿ ಇವತ್ತು ಎಲ್ಲ ಒಂದು ಕಡೆ ಬರ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಹಾಗಾಗಿ ಇಂಥವ್ರನ್ನ ಒದ್ದು ಒಳ ಹಾಕಿ ಸರಿಯಾದ ರೀತಿಯಂಥ ಶಿಕ್ಷೆಗೆ ಒಳಪಡಿಸಿ 2-3 ಘಟನೆಗಳು ಆಗಲಿಲ್ಲ ಅಂದರೆ ಅಲ್ಲಿವರು ಕೂಡ ಈ ರೀತಿಯಂಥ ಕ್ರಿಮಿನಲ್ಸ್ಗಳಿಗೆ ನಾವು ಏನೋ ತುದಿ ಮುಡಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಒಂದು ಮುಸ್ಲಿಂಗಳಲ್ಲಿ ಆ ಧರ್ಮದಲ್ಲಿ ಇರುವಂಥ ಈ ರೀತಿಯಂಥ ಕೆಲವು ವ್ಯಕ್ತಿಗಳು, ಈ ಕ್ರಿಮಿನಲ್ಸ್ಗಳು, ಒಂದು ಅವ್ರ ಮನೇಲಿ ಹಿರಿಯರು ಏನಾದರೂ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೋದು. ಅವರಿಗೆ ಆ ಸಣ್ಣ ವಯಸ್ಸಲ್ಲಿ, ಯಾಕಂದರೆ 17-18 ವರ್ಷ ಅಂತ ಒಂದು ಮನಸ್ಥಿತಿ ಬಂದಿದೆ ಅಂದರೆ ಎಲ್ಲಿ ಮನೇಲಿ ಅವ್ರಿಗೆ ಯಾಕೆ ಸಂಸ್ಕಾರ ಸಿಗ್ತಾ ಇಲ್ವಾ? ಅವ್ರಿಗೆ ಹಿರಿಯರಿಗೆ ಒಂದು ಒಳ್ಳೆ ರೀತಿಯಂಥ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಅವರಿಗೆ ಈ ರೀತಿಯಂಥ ರೋಷ ಬರಲಿಕ್ಕೆ, ಇದು ಬರೀ ನಮ್ಮ ಹಿಂದೂಗಳ ಮೇಲೆ ಅಂತ ನಾನು ಹೇಳ್ತಾ ಇಲ್ಲ, ಇದೇ ಒಂದು 2 ತಿಂಗಳಲ್ಲಿ ಶಿಕಾರಿಪುರದಲ್ಲಿ ನಡೆದಂಥ ಘಟನೆ, ಸರ್ಕ್ಯೂಟ್ ಹತ್ರ ಅವರವರೇ ಹೊಡ್ಕೊಂಡ್ರು, ಮರ್ಡರ್ ಆಯಿತು. ನಿನ್ನೆ ಶಿರಾಳಕೊಪ್ಪದಲ್ಲಿ ಏನವ್ರದ್ದು ಎಂಥ ಕಾರ್ಯಕ್ರಮ ನಡೆಯುತ್ತಲ್ಲ, ಅವ್ರದ್ದು
ಉರುಸ್ ಕಾರ್ಯಕ್ರಮ ನಡೆಯುತ್ತಲ್ಲ, ಆ ಉರುಸ್ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಲ್ಲಿ ಪರ್ಮಿಷನ್ಗೆ ಅಂತ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಸಂಬಂಧಪಟ್ಟಂತ ಇಲಾಖೆಯಲ್ಲಿ, ಅಲ್ಲೇ ಒಬ್ರಿಗೊಬ್ರು ಚಾಕು ಹೇಳ್ಕೊಂಡಂತ ಕೆಲಸ. ಅಂದ್ರೆ ಈ ರೀತಿ ಇದು ಹಿಂದೂ ಮುಸ್ಲಿಂ ಒಂದ್ ಕಡೆಗೆ ಆ ಘಟನೆಗಳಾದರೆ, ಇನ್ನೊಂದು ಅವ್ರವ್ರಲ್ಲೇ ಹೊಡ್ಕೊಳಂತ ಮನಸ್ಥಿತಿ ಏನಿದೆಯಲ್ಲ, ಮರ್ಡರ್ ಮಾಡೋಂಥ ಮನಸ್ಥಿತಿ, ಅಂದ್ರೆ ಈ ರಾಕ್ಷಸ ಕೃತ್ಯ ಇದೆಯಲ್ಲ, ಇದು ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಅವರಲ್ಲಿ? ಅದಕ್ಕೆ ಸಂಬಂಧಪಟ್ಟಂತ ಏನು ಅವರು ಮಾದಕ ವಸ್ತುಗಳೇನ ತಗೊಂತಾ ಇದಾರ? ಅಲ್ಲಿ ಹೇಳ್ತಾ ಇದ್ರು, ನಿನ್ನೆ ರಾತ್ರಿ ನಾ ಘಟನೆ ಸ್ಥಳಕ್ಕೆ ಹೋದಾಗ ಅಲ್ಲಿ ಸಾಕಷ್ಟು ಈಗಾಗಲೇ ಗಾಂಜಾ ಈ ಥರದ್ದೆಲ್ಲ ಬರ್ತಾ ಇದೆ ಸರ್, ಇವರೆಲ್ಲ ಇದು ತಗೊತಾ ಇದ್ದಾರೆ ಅಂತಲೂ ಚರ್ಚೆ ಬಂತು. ಹಾಗೆ ಪೊಲೀಸ್ ಇಲಾಖೆ, ಸರ್ಕಾರ ಸರಿಯಾದ ನಮ್ಮ ಗಡಿಯನ್ನ ಆ ರೀತಿಯಂತ ಗಾಂಜಾ ಇನ್ನೊಂದು ಒಳಗೆ ಬರೋದ ರೀತಿಯಲ್ಲಿ ತಡೆ ಹೊಡೆಯುವಂಥ ಕೆಲಸದಲ್ಲಿ ಏನು ಮಾಡ್ಬೋದು? ಶಿವಮೊಗ್ಗದಲ್ಲೂ ಕೂಡ ಅನೇಕ ಕಾಲೇಜ್ ಸರ್ಕಲ್ ಗಾಂಜಾ ಸಿಗುತ್ತಂತ ಚರ್ಚೆಯಲ್ಲಿದೆ. ಹಾಗಾಗಿ ಪೊಲೀಸ್ ವ್ಯವಸ್ಥೆ ಗಟ್ಟಿಯಾಗಬೇಕು. ಮತ್ತೆ ಈ ರೀತಿಯಂತ ಕ್ರಿಮಿನಲ್ಗಳ ಮನಸ್ಥಿತಿಯಲ್ಲಿ ನಮ್ಗೆ ಯಾರೋ ಒಬ್ಬರ ಮೇಲಿಂದ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಏನು ಮನಸ್ಥಿತಿ ಇದೆಯಲ್ಲ, ಅದನ್ನ ಹೋಗೋವ್ರಿಗೂ ಕೂಡ ಈ ರೀತಿಯಂತ ಘಟನೆಗಳು ನಡೀತಾ ಇರುತ್ತೆ. ಇದು ಕೊನೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಘಟನೆಗೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಶಿಕಾರಿಪುರದಲ್ಲಿ ಅಂದ್ರೆ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ಬಿಟ್ಟು ನಮ್ಮ ರಕ್ಷಣೆ ಇಲ್ಲ ಅಂತ ಕೇಳ್ತಿರಂತ. ಸೊ ಅವ್ರಿಗೆ ಒಂದು ಧೈರ್ಯ ಇರ್ತಾರೆ ಸಿಗುತ್ತೆ ಸರ್? ಪ್ರಶ್ನೆನೇ ಇಲ್ಲ. ಇದು ನೊಬ್ಬ ಬಿಜೆಪಿಯ ರಾಜ್ಯಾಧ್ಯಕ್ಷರ ಕ್ಷೇತ್ರ, ಇದು ಎಲ್ಲರನ್ನೂ ಸರಿಸಮಾನವಾಗಿ ತೆಗೆದುಕೊಂಡು ಅಂತ ಒಂದು ರಾಜಕಾರಣವನ್ನು ಈ ಕ್ಷೇತ್ರದಲ್ಲಿ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ತನ್ನ ಚಿಂತನೆಗೆ ಯಾವುದೇ ಒಂದು ಆಘಾತ ಆಗದ ರೀತಿಯಲ್ಲಿ ರಕ್ಷಣೆಗೋಸ್ಕರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿರುವಂಥ ನಾವು ಅದಕ್ಕೆ ಯಾವುದೇ ಒಂದು ಬೆಲೆ ಕಟ್ಟಾದರೂ ಕೂಡ ಅದಕ್ಕೆ ನಾವು ಜೊತೆಗಿರ್ತೀವಿ. ಯಾರು ಕೂಡ ಆತಂಕ ಕೊಡುವಂಥ ಬೇಡ. ಈ ಆತಂಕ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ 3 ವರ್ಷಗಳ ನಂತರ ಬರುವಂಥ ಮಾರಿ ಹಬ್ಬ, ನಾಳೆ ನಾಡದಲ್ಲಿ ಹಬ್ಬ ಶುರು ಆಗುತ್ತೆ. ಈ ಹಬ್ಬದ ಯಶಸ್ಸು ಕೂಡ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಇದು ಮಾಡಿದಾರ. ಇದೆಲ್ಲದೂ ಕೂಡ ತನಿಖೆ, ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆ ಆಗಬೇಕಾಗತ್ತೆ. ಯಾಕಂದರೆ ಇವತ್ತು ಎಲ್ಲ ಕಡೆ ಕೂಡ ಹಬ್ಬದ ಒಂದು ತಯಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಘಟನೆ ಯಾಕೆ ಆ ಪೇಟೆ ಬೀದಿಲಿ ಶಾಂತಿಗೆ ಹೆಸರಾದಂಥ ಒಂದು ಆ ಜಾಗ ಅದು, ಅಲ್ಲಿ ಯಾಕೆ ಈ ರೀತಿಯಾದ ಘಟನೆ ನಡೀತು? ಯಾಕೆ ಈ ಸಣ್ಣ ವಿಚಾರದ 4-5 ಜನ ಬಂದು ಅಟ್ಯಾಕ್ ಮಾಡಿದ್ರು? ಉದಾಹರಣೆಗೆ ಒಂದು ಶಾಲೆ ಇದೆ, ಕೊಟ್ರೇಶ್ವರ ವಿದ್ಯಾಸಂಸ್ಥೆ ಒಂದು ಶಾಲೆ ಇದೆ. ಗೌರವದಿಂದ ಹೆಣ್ಮಕ್ಳು ಓಡಾಡ್ಲಿಕ್ಕೆ ಆಗಲ್ಲ ಅಲ್ಲಿ. ಈ ರೀತಿಯಂಥ ಮನಸ್ಥಿತಿ ಯಾಕೆ ಇವತ್ತು ಆ ಒಂದು ಕ್ರಿಮಿನಲ್ ಮನಸ್ಸುಗಳಲ್ಲಿ ಯಾಕೆ ಉತ್ಪಾದನೆ ಆಗ್ತದೆ, ಯಾಕೆ ಹೆಚ್ಚಿಗೆ ಆಗ್ತಾ ಇದೆ? ಅವ್ರಂತ ಸಿಗ್ತಿರೋಂಥ ಶಿಕ್ಷಣದಲ್ಲಿ ಕೊರತೆ ಆಗ್ತಾ ಇದೆಯಾ, ಅಥವಾ ಮನೇಲಿ ಅವ್ರಿಗೆ ಸರಿಯಾದ ರೀತಿ ಪಾಠ ಸಿಗ್ತಾ ಇಲ್ವಾ? ಇದನ್ನು ಕೂಲಂಕುಷವಾಗಿ ಸ್ಟಡಿ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್. ಪಕ್ಷ ಈ ಒಂದು ಘಟನೆ ಯಾವ ಥರ ಸ್ವೀಕರಿಸಿ ಮತ್ತೆ ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರೋ ಏನು ಸರ್ ಇದು? ಇದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ಜನ ಬೇಸತ್ತು ಹೋಗಿದ್ದಾರೆ. ಒಂದು ಗಾಬರಿಯ ಒಂದು ವಾತಾವರಣ ಶಿಕಾರಿಪುರ ನಗರದಲ್ಲಿ ಈಗಾಗಲೇ ಸೃಷ್ಟಿ ಮಾಡುವಂಥ ಪ್ರಯತ್ನ ಈಗ ಮಾಡಿದ್ದಾರೆ. ಹಾಗಾಗಿ ಪ್ರತಿಭಟನೆ ಮುಖಾಂತರ ಆದಷ್ಟು ಬೇಗ ಈ ಅಪರಾಧಿಗಳನ್ನ ಒಳಗೆ ಹಾಕಬೇಕು. ಮತ್ತೆ ಅವ್ರ ತಂದೆ ತಾಯಿ ಕುಟುಂಬ ಸಮೇತ ಮನೆ ಬೀಗ ಹಾಕೊಂಡು ಹೋಗ್ತಾರೆ ಅಂದ್ರೆ ಅರ್ಥ ಏನು? ನನ್ನ ಮಗ ಮಾಡಿದ ತಪ್ಪು ಅವ್ನು ಎಲ್ಲೇ ಹೋದ್ರೂ ಹಿಡ್ಕೊಂಬನ್ನಿ ಅಂತ ಹೇಳ್ಬೇಕಂತ ತಂದೆ ತಾಯಿ, ಅವ್ರ ಜೊತೆಗೆ ಅವರು ಕೂಡ ಮಿಸ್ಪ್ಲೇಸ್ ಆಗ್ತಾರೆ ಅಂದ್ರೆ ಏನು ಇದ್ರ ಅರ್ಥ ಏನಿದು? ಹಾಗಾಗಿ ಸರಿಯಾದ ರೀತಿಯಲ್ಲಿ ಸಂಜೆ ಒಳಗೆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು. ಆ ವ್ಯಕ್ತಿಗಳನ್ನ ಮುಂದೂ ಕೂಡ ಈ ರೀತಿ ತಪ್ಪು ಮಾಡದ ರೀತಿಯಲ್ಲಿ ಸರಿಯಾದ ಶಿಕ್ಷೆ ಆಗಬೇಕು. ಇದು ಶಿಕಾರಿಪುರ ಪಟ್ಟಣದಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಸಂಸದ ರಾಘವೇಂದ್ರ ಅವರು ಹೇಳ್ತಿರುವಂಥ ಮಾತು. ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರೇ ಇದ್ರೂ ಕೂಡ ಅವ್ರನ್ನ ಬಂಧಿಸ್ಬಿಟ್ಟು ಅವ್ರ ಮೇಲೆ ಉಗ್ರ ಕ್ರಮ ಕೈಗೊಳ್ಳಬೇಕು, ಕಠಿಣ ಕ್ರಮ ಕೈಗೊಳ್ಳಬೇಕು, ಮುಂದೆ ಈ ರೀತಿ ಆಗದ್ರೆ ಅಂತ ಎಚ್ಚರಿಕೆಯನ್ನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿಕಾರಿಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.